ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ಈ ದಿನ ಕೆಸುವಿನ ಎಲೆಯಲ್ಲಿ ಪತ್ರೊಡೆ ಮಾಡೋದು ಹೇಗೆ ಅಥವಾ ರೋಲ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಈ ಕೆಸುವಿನ ಎಲೆ ನಮ್ಮ ಮಲೆನಾಡು ಕಡೆ ಸಿಗುವಂಥದ್ದು. ಬಹುಶಃ ನಿಮಗೆಲ್ಲ ಗೊತ್ತಿರುತ್ತೆ. ಇದನ್ನೊಂದು 20 ಎಲೆ ತೊಗೊಂಡು ಚೆನ್ನಾಗಿ ತೊಳೆದು ರೆಡಿ ಮಾಡ್ಕೊತಾ ಇದ್ದೀನಿ. 2 ಕಪ್ ಅಕ್ಕಿ, ಅಂದರೆ ಹೆಚ್ಚು ಕಡಿಮೆ 2 ಪಾವು ಅದು ಸಮಾನ, ಅದನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ಕಡಲೆಬೇಳೆ ಹಾಕ್ಕೋತೀನಿ. ಸ್ಮೂತಾಗಿ ಬರುತ್ತೆ ಕಡಲೆಬೇಳೆ ಹಾಕೋದ್ರಿಂದ. ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು 4 ಗಂಟೆ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಈಗ ನೋಡಿ, ಹುಣಸೆ ಹಣ್ಣಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ. 1 ಕಪ್ ಕಾಯಿ ತುರಿ, ಒಂದು 8ರಿಂದ 10 ಒಣಮೆಣ್ಸಿನ್ಕಾಯಿ, ಇವೆಲ್ಲವನ್ನು ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೀ ಸ್ಪೂನ್ ಕೊತ್ತಂಬರಿ ಬೀಜ, 2 ಟೀ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಅರಿಶಿಣ ಪುಡಿ. ಈಗ ನೆನೆಸಿದಂಥ ಅಕ್ಕಿ ಮತ್ತು ಕಡಲೆಬೇಳೆನೂ ಕೂಡ ಮಿಕ್ಸಿ ಹಾಕ್ಕೋತಾ ಇದ್ದೀನಿ. ಉಪ್ಪು ಸೇರಿಸ್ತಾ ಇದ್ದೀನಿ. ಹುಣಸೆಹಣ್ಣು 1 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ, ಇಷ್ಟು ಸೇರಿಸಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ನೋಡಿ, ತುಂಬ ನೈಸಾಗಿ, ಅಂದರೆ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಇದು ನಿಮಗೆ ಎಲೆ ಮೇಲೆ ಹಚ್ಚಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿದೆ. ನೋಡಿ, ಈಗ ಇದನ್ನು ಎಲೆ ಮೇಲೆ ಹಚ್ತಾ ಇದ್ದೀನಿ. ತೆಳ್ಳಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಇದಾದಮೇಲೆ ಮತ್ತೊಂದು ಎಲೆ ಅದ್ರ ಮೇಲೆ ಇಟ್ಬಿಟ್ಟು ಅದ್ರ ಮೇಲೂ ಕೂಡ ತೆಳ್ಳಗೆ ಹಚ್ಚಬೇಕು. ಇದೇ ಥರ ಒಂದು 5-6 ಎಲೆಗಳು ಮೇಲೆ ಮೇಲೆ ಇಟ್ಬಿಟ್ಟು ಹಚ್ಚಿ, ಅದಾದ ನಂತರದಲ್ಲಿ ಎರಡು ಸೈಡು ಮಡಚಿಬಿಟ್ಟು, ಅನುಕೂಲ ಆಗೋಗೆ ಮಡಚಿಬಿಟ್ಟು, ಕೆಳಗಿಂದ ರೋಲ್ ಮಾಡಿಕೊಂಡು ನಿಧಾನವಾಗಿ ಸುತ್ತುತ್ತಾ ಬಂದು ಫುಲ್ ರೋಲ್ ಮಾಡಿಡಬೇಕು ಎಲೆನ. ನೋಡಿ, ಇದು ರೋಲ್ ಆಯಿತು. ಇದೇ ಥರ ಒಂದು 2-3 ರೋಲ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಒಲೆ ಮೇಲೆ ಇಡ್ಲಿ ಪಾತ್ರೆ, ಅದರ ಕೆಳಗಡೆ ನೀರು ಹಾಕಿಬಿಟ್ಟು ಸ್ಟೀಮಲ್ಲಿ ಇದನ್ನು ಬೇಯಿಸ್ಕೋಬೇಕು. 15 ನಿಮಿಷ ಆದ ನಂತರ ಒಂದು ಸಲ ನೋಡಿ, ಆಲ್ಮೋಸ್ಟ್ ಬೆಂದಿರುತ್ತೆ. ಈಗ ಬೆಂದಿದ್ದ ಏನು ಇದಿರುತ್ತೆ ರೋಲ್ಸು, ಅದನ್ನು ಹಾಗೇ ಆರ್ಲಿಕ್ಕೆ ಬಿಟ್ಟು, ಆರಿದ ಮೇಲೆ ನೀಟಾಗಿ ಕಟ್ ಮಾಡ್ಕೋಬೇಕು, ರೋಲ್ಸ್ ಮಾಡ್ಕೋಬೇಕು. ನೋಡಿ, ರೋಲ್ಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಒಲೆ ಮೇಲೆ ಒಂದು ಕಾವಲಿ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರಿ ಚೆನ್ನಾಗಿ ಅದು ಬಿಸಿ ಆಗೋ ತನಕ ಕಾದ್ಬಿಟ್ಟು, ಅದಾದ ನಂತರದಲ್ಲಿ ಈ ರೋಲ್ಸನ್ನು ಒಂದೊಂದಾಗಿ ಇಟ್ಟು ಅದಕ್ಕೊಂದು ಸ್ವಲ್ಪ ಮೇಲಿಂದ ಎಣ್ಣೆ ಬಿಡಬೇಕಾಗತ್ತೆ. ನೋಡಿ, ಎಣ್ಣೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಅದು ಕೆಳಗಡೆ ಫ್ರೈ ಆದಮೇಲೆ ಮತ್ತೆ ತಿರುಗಿಸ್ಬಿಟ್ಟು ಹಾಕಬೇಕು. ನೋಡಿ, ಈಗ ಇದು ಕೂಡ ಚೆನ್ನಾಗಿ ಫ್ರೈ ಆಯಿತು. ಪೂರ್ತಿಯಾಗಿ ರೋಲ್ಸು ಫ್ರೈ ಆಯಿತು. ಇದನ್ನೀಗ ಒಂದು ತಟ್ಟೆಗೆ ತೆಗೆದು ಹಾಕ್ತಾಯಿದ್ದೀನಿ. ಸೊ ವೀಕ್ಷಕರೇ, ಇಲ್ಲಿ ತುಂಬ ರುಚಿಯಾದಂತಹ ಒಂದು ಕೆಸುವಿನ ಎಲೆಯ ರೋಲ್ಸ್ ರೆಡಿ ಆಯಿತು. ಈಗ ಇನ್ನೊಂದು ಬಗೆ ತೋರಿಸ್ತೀನಿ. ಅದೇನಿಲ್ಲ, ಇಲ್ಲಿ ಬೇಯಿಸಿರ್ತಕ್ಕಂಥ ಏನು ರೋಲ್ಸ್ ಇದೆ ಅದನ್ನು ಮತ್ತೆ ಕಟ್ ಮಾಡಿ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿಕೊಂಡ್ರೆ, ಅದನ್ನು ಅಗೇನ್ ನೀವು ಒಂದಿಷ್ಟು ಕೊಬ್ಬರಿ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ, ನಿಮ್ಗೆ ಯಾವುದು ಬೇಕೋ ಅದನ್ನು ಹಾಕ್ಕೋಬೋದು. ಅದಕ್ಕೊಂದಿಷ್ಟು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, 1-2-3 ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಹೆಚ್ಚಿಟ್ಟದ್ದನ್ನು ಸೇರಿಸ್ಕೊಡಿ. ಇದಾದ ನಂತರ ಇದಕ್ಕೆ ಬೇಕಿದ್ದರೆ ನಿಮ್ಮ ಇಷ್ಟಕ್ಕೆ ಬೇಕಾದಂತೆ ಒಂದು ಸ್ವಲ್ಪ ಕಾಯಿ ಹಾಕ್ಕೋಬೋದು, ಕಾಯಿ ತುರಿ. ಸೊ ನೋಡಿ, ಇದು ಕೆಸುವಿನ ಪಲ್ಯ ರೆಡಿಯಾಗಿದೆ. ನನ್ನ ವಿಡಿಯೋ ನೋಡಿದ್ರಲ್ಲ ವೀಕ್ಷಕರೇ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಬರ್ತೇನೆ. ನಮಸ್ಕಾರ.